ಅಂದ್ರೆ ಇನ್ ಜನರಲ್ ಈ ವರ್ಷ ಪರಾಭವ ಅಂತಿದೆ ಅಲ್ಲ, ತುಂಬಾ ಜನ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ, ಇಲ್ಲ ಅಂತಂದ್ರೆ ಒಂದ್ ಮನೆ ಕಟ್ಟಬೇಕು ಅಂತ ಇರ್ತಾರೆ, ಅಥವಾ ಮದುವೆ ಆಗ್ಬೇಕು, ಅಥವಾ ಇನ್ ಏನೋ ಆಫೀಸ್ ಚೇಂಜ್ ಮಾಡ್ಬೇಕು ಅಂತ ಇರ್ತಾರೆ. ಈ ತರದೆಲ್ಲ ಇರುತ್ತಲ್ಲ, ಈ ಪರಾಭವ ಅನ್ನೋದು ಈ ತರದ ಹೊಸ ಎಕ್ಸ್ಪೆರಿಮೆಂಟ್ ಗಳಿಗೆ ಒಳ್ಳೇದಾ ಅಥವಾ ಅದು ಇಂಡಿವಿಜುವಲ್ ಹೋಗುತ್ತೆ? ಇಂಡಿವಿಜುವಲ್ಗೆ ಹೋಗುತ್ತೆ. ಈಗ ನೋಡಿ, ಪರಾಭವ ಅಂದ ಕ್ಷಣಕ್ಕೆ ಎಲ್ಲರಿಗೂ ಸೋಲಾಗಬೇಕು ಅಂತಿಲ್ಲ, ಆಯ್ತಾ? ಇದು ಜನರಲ್ ನಾನು ಮಾತಾಡ್ತಾ ಇರೋದು, ಆಯ್ತಾ? ಆದರೆ ನಿಮಗೆ ಆ ಥರ ಇದ್ದಾಗ ಇಲ್ಲಿ ನಿಮ್ಮ ಇಂಡಿವಿಜುವಲ್ ಕುಂಡ್ಲಿಗಳೇ ವರ್ಕ್ ಮಾಡೋದು, ನಿಮ್ಮ ಕರ್ಸಣ ಸಿದ್ಧಾಂತವೇ ವರ್ಕ್ ಮಾಡೋದು, ನಿಮ್ಮ ಧರ್ಮಾರ್ಥ ಕಾಮ್ಯ ಮೋಕ್ಷಾನಾಮ್ಗಳೇ ಈ ವರ್ಷದಲ್ಲಿ ನಿಮ್ಮನ್ನು ಕೈ ಹಿಡಿಯೋದು. ಅದು ಚೆನ್ನಾಗಿದ್ರೆ ಖಂಡಿತ ನುಗ್ಬೋದು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೆಫಿನೆಟ್ ಆಗಿ. ಆದರೆ ಟೋಟಲಿ ಎವ್ರಿಥಿಂಗ್ಸ್ ಡಿಪೆಂಡ್ ಆನ್ ಯುವರ್ ಪರ್ಸನಲ್ ಕುಂಡ್ಲಿ, ಅದರಿಂದ ನಾವು ಇದನ್ನು ನೋಡ್ಬೋದು. ಅಂಡ್ ಈ ಮದುವೆ ಆಗ್ಬೇಕಾದ್ರೆ ಜನರಲಿ ನನ್ಗೊಂದು ಚಿಕ್ಕ ವಯಸ್ಸಿಂದ ಒಂದು ಕ್ಯೂರಿಯಾಸಿಟಿ, ಈ ಜಾತಕ ನೋಡ್ತಾರೆ, ಆಮೇಲೆ ಹೆಸರು ಬಲ ಆಗ್ಬರುತ್ತಾ, ಕುಂಡ್ಲಿ ಮ್ಯಾಚ್ ಆಗುತ್ತಾ, ಇದೆಲ್ಲ ನೋಡ್ತಾರಲ್ಲ, ಯಾಕೆ ಅಂತ? ಸರ್, ಅವತ್ತಿಗೆ ಅದು ಆ ಥರ ಇತ್ತು ಸರ್. ಅಂದರೆ ಏನಂದರೆ, ಆ ವ್ಯಕ್ತಿಯಿಂದ ವ್ಯಕ್ತಿಗೆ ನಾನು ಹೇಳಿದೆ ಕುಂಡ್ಲಿ ಅಂತ ತೊಗೊಂಡೆ ಅಂತ. ಸೊ ಕುಂಡ್ಲಿ ನಂದು ಇನ್ನೊಬ್ರಿಗೆ ಮ್ಯಾಚ್ ಆಗಬೇಕು ಅಂತಿಲ್ಲ ಸರ್. ಬ್ಲಡ್ ಗ್ರೂಪ್ ಮ್ಯಾಚ್ ಆಗಲ್ವಲ್ಲ, ಇದು ಅದೇ ಥರ ಸರ್. ಸೊ ಅದರಿಂದ ಓ ಗ್ರೂಪ್ ಸಿಗ್ಬೋದು, ಆ ಥರದ್ದು ಒಳ್ಳೆಯವ್ರು ಸಿಕ್ಕಿದ್ರೆ ಯಾರು ಮದುವೆ ಆಗ್ಬೋದು. ಈಗ ಹಂಗಾಗಲ್ಲ ಸರ್, ಆಯಿತಾ? ಯಾಕೆಂದರೆ ಇದು ಅಷ್ಟೊಂದು ಒಂದು ಮಟ್ಟ ಕೊಟ್ಟೋಗಿದೆ. ಈಗ ಎಕ್ಸಾಂಪಲ್ ಲಿವಿಂಗ್ ರಿಲೇಷನ್ಶಿಪ್ ಅಂತ ಬರ್ತದೆ, ಆಯಿತಾ? ಆಮೇಲೆ ಅವತ್ತಿಗೆ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರಲಿಲ್ಲ, ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಚಾನ್ಸು ಎರಡು ತಗೋತಾ ಇದ್ದಾರೆ. ಸೊ ಈ ಥರದಲ್ಲಿ ಜ್ಯೋತಿಷ್ಯ ಸರಿ ಇದೆ. ಆದರೂ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಒಂದು ಸಾರಿ ನೀವು ನಿಮ್ಮ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅದನ್ನು ಈ ಅಂಶಗಳನ್ನ ಗಮನ ಇಟ್ಟು ಒಂದು ಸಾರಿ ಚೆಕ್ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಸೊ ಆವಾಗ ಎಕ್ಸಾಂಪಲ್ ಇವಾಗ ಹೇಳಿದ್ವಲ್ಲ, ವಶ್ಯಕೂಟ ಅಥವಾ ರಜ್ಜುಕೂಟ ಅಥವಾ ಮೈತ್ರಿಕೂಟ ಅಥವಾ ವಶ್ಯ, ಆಮೇಲೆ ವರ್ಣ, ಆಮೇಲೆ ಇದು ಗ್ರಹಕೂಟ, ಆಮೇಲೆ ನಾಡಿಕೂಟ. ಸೊ ಎಲ್ಲವನ್ನ ನಾವು ನೋಡ್ತೀವಿ. ಸೊ ಇದು ಇಬ್ಬರಿಗೂ ನೋಡ್ತೀವಿ, ಏನು ಹೇಳಿ, ಒಬ್ರದಾಗಲ್ಲ ಮ್ಯಾಚಿಂಗಲ್ಲಿ, ಇಬ್ಬರು ನೋಡಿದಾಗ ಆ ಎಲ್ಲ ಅಂಶಗಳು ಮ್ಯಾಚ್ ಆಗುತ್ತಾ ಅಂತ ನೋಡಿದಾಗ ಇಲ್ಲಿ 3 ಥರ ಬರುತ್ತೆ ಸರ್. ಒಂದು ಪಂಚಾಂಗದಲ್ಲಿ ಒಂದು ಶೀಟ್ ಇರುತ್ತೆ, ಅದರಲ್ಲಿ ನಕ್ಷತ್ರನ ಮ್ಯಾಚ್ ಮಾಡ್ತಾರೆ. ಓಕೆ, ಅದು ಫಸ್ಟು ಜನರಲ್. ಇವತ್ತು ಏನಾಗ್ಬಿಟ್ಟಿದೆ, ಅದನ್ನೇ ಹೈಲೈಟ್ ಮಾಡಿ ಎಷ್ಟೋ ಜನ ಅದನ್ನೇ ತೋರಿಸಿ ಮದುವೆ ಮಾಡ್ಬಿಡ್ತಾ ಇದ್ದಾರೆ ಸರ್. ಅಂದ್ರೆ ಈ ನಕ್ಷತ್ರಗಳಿಗೆ ಈ ನಕ್ಷತ್ರ ಹೇಳ್ಬಿಟ್ರು. ಅದು ಸರ್ ಅದೊಂದೇ ಪಾಯಿಂಟ್ ಅಲ್ಲ. ಯಾಕೆ ಅಂತ ಹೇಳ್ತೀನಿ, ಮದುವೆ ಮಾಡಬೇಕಾದ್ರೆ ಟೋಟಲ್ 12 ಅಂಶಗಳನ್ನ ಗಮನ ಇಟ್ಕೋಬೇಕು ಸರ್. ಎಷ್ಟು? 12 ಅಂಶಗಳಿದೆ. ಅದರಲ್ಲಿ 8 ಅಂಶಗಳಿಗೆ 36 ಗಣ ಅಂತ ಕೊಡ್ತಾರೆ, 36 ಪಾಯಿಂಟ್ ಅಂತ ಕೊಡ್ತಾರೆ. ಇನ್ನು 4ಕ್ಕೆ ಪಾಯಿಂಟ್ ಇಲ್ಲ ಸರ್, ಅದನ್ನ ಹಂಗೆ ಮ್ಯಾಚ್ ಮಾಡ್ಕೋಬೇಕು ನಾವು. ಅಂದರೆ ಆ ಥರ ಇರುತ್ತೆ, ಅದು ಪಂಚಾಂಗದಲ್ಲಿ ಸಿಗುತ್ತೆ. ಅಂದರೆ ಟೋಟಲಿ 12 ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಹಾಗಾದರೆ ಆ ಪಾಯಿಂಟ್ ಇಲ್ದಿರೋ ಅಂಶಗಳು ಯಾವ್ಯಾವು ಅಂದರೆ, ಈಗ ರಜ್ಜುಕೂಟ ಅಂತ ಕರಿತೀವಿ, ಸ್ತ್ರೀ ದೀರ್ಘಕೂಟ ಅಂತ ಕರಿತೀವಿ, ಮಾಂಗಲ್ಯ ಕೂಟ ಅಂತ ಕರಿತೀವಿ, ಮಾಹೇಂದ್ರ ಕೂಟ ಅಂತ ಕರಿತೀವಿ. ಸೊ ಇವೆಲ್ಲವಕ್ಕೆ ಪಾಯಿಂಟ್ ಇಲ್ಲ, ಆದರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಇದೆಲ್ಲ, ಗೊತ್ತಾಯ್ತಾ? ಅದರಿಂದ ಇದನ್ನು ಗಮನ ಕೊಡಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತೆ, ನಾವು ಅದನ್ನು ನೋಡ್ತೀವಿ, ಮ್ಯಾಚ್ ಮಾಡಿ ನೋಡ್ತೀವಿ. 2 ಅಂಶಗಳು ಸಕ್ಸಸ್ಫುಲ್ ಆದಮೇಲೆ ನಾನು ವಿಶೇಷವಾಗಿ ಒಂದು ಮಾಡ್ತೀನಿ, ಏನಂದರೆ ಇಂಡಿವಿಜುವಲ್ ಜಾತಕಗಳನ್ನ ನಾನು ತೊಗೊಳ್ತೀನಿ. ಎಕ್ಸಾಂಪಲ್, ಈಗ ನಾನು ಹೇಳಿದೆ ನಿಮ್ಮ ಪವರ್ ಏನು, ಫೈನಾನ್ಷಿಯಲ್ ಪೊಸಿಷನ್ ಏನು, ಡಿಸೈರ್ಸ್ ಏನು, ಎಮೋಷನ್ ಏನು, ನಾನು ಜಾತಕ ನೋಡಿದ್ರೆ ಸಿಗುತ್ತೆ ಸರ್ ನಿಮ್ಮದು. ಹುಡುಗಿದು ಬಂದಾಗ ನಾನು ಅದನ್ನು ಕಂಪೇರ್ ಮಾಡ್ತೀನಿ ಸರ್. ಎಕ್ಸಾಂಪಲ್, ನೀವು ಕೋಪಿಷ್ಟ ಅಂತಲೇ ಇಟ್ಕೊಳ್ಳಿ, ನಾನು ಮ್ಯಾಚ್ ಮಾಡಿದಾಗ ಆ ಹುಡುಗಿ ಈಗ 100% 120 ಕೋಪಿಷ್ಟ ಅಂತ ಬಂದಾಗ, ಹುಡುಗಿ ಏನಾದ್ರು ಅದರಲ್ಲಿ 70 ಇದ್ದರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸರ್. ಯಾಕೆಂದರೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿದ್ದೀರಿ ಸರ್, ಅಲ್ಲಿಲ್ಲದೆ ಇರೋ ನಾನು ಒಪ್ಕೊಳ್ತೀನಿ ಸರ್. ಅದೇ ಥರ ಡಿಸೈರ್ಸ್, ಕಾಮ್ಯಗಳು ನಿಮಗೆ 0 ಇರುತ್ತೆ ಸರ್, ಹುಡುಗಿಲೇನಾದ್ರು 100% ಇದ್ದರೆ ನಾನು ಒಪ್ಕೋತೀನಿ ಸರ್. ನಿಮ್ಗೆ ಇಲ್ಲದೆ ಇರೋದು ಅಲ್ಲಿರಬೇಕು ಸರ್, ಎರಡೂ ಜಾಸ್ತಿ ಆಗಬಾರ್ದು ಸರ್. ಅದು ಪವರ್ ಜಾಸ್ತಿ, ಇದು ಪವರ್ ಅಂದರೆ ಡೈವರ್ಸಿಗೆ ಬಂದು ನಿಂತ್ಕೊಳ್ಳುತ್ತೆ ಸರ್. ಎಲ್ಲ ಮ್ಯಾಚ್ ಆಗುತ್ತೆ. 36 35 ಬರುತ್ತೆ, ಆದರೆ 1 ವಾರ ಇರ್ತಾರೆ ಸರ್ ಅವರಷ್ಟೇ, ಆಯಿತಾ? ಜೀವನದಲ್ಲಿ ಹಣನೂ ಮುಖ್ಯ, ಏನು ಹೇಳಿ, ನಮ್ಮ ತಾಳ್ಮೆನೂ ಮುಖ್ಯ, ನಮ್ಮ ಆಸೆಗಳು ಮುಖ್ಯ, ನಮ್ಮ ಎಮೋಷನ್ನೂ ಮುಖ್ಯ ಸರ್. ಇದನ್ನು ನಾನೇನು ಮಾಡ್ತೀನಿ, ಇಂಡಿವಿಜುವಲ್ ಜಾತಕ ತೊಗೊಂಡಾಗ ಇದನ್ನು ನಾನು ಕಂಡುಹಿಡ್ಕೊಳ್ತೀನಿ. ಅದನ್ನು ನಾನು ಈ ಪಂಚಾಂಗದ ಜೊತೆಗೆ ಮ್ಯಾಚಿಂಗ್ ಜೊತೆಗೆ ಇದನ್ನೂ ಮಾಡಿ ನಾನು ಅವ್ರಿಗೆ ಕೊಡ್ತೀನಿ. 3 ಓಕೆ ಆದರೆ ಮಾತ್ರ ನಾನು ಮದುವೆಗೆ ಒಪ್ಕೋತೀನಿ ಸರ್. ನನ್ನ ಕಂಡೀಷನ್ ಅಷ್ಟೇ. 3ರಲ್ಲಿ 1 ಬರದೇ ಇದ್ರು, ಇವನ್ ಆ ಪಂಚಾಂಗದಲ್ಲಿ ಬರದೇ ಇದ್ರು ನಾನು ಒಪ್ಪಲ್ಲ, ಮ್ಯಾಚಿಂಗಲ್ಲಿ ಬರದೇ ಇದ್ರು ಒಪ್ಪಲ್ಲ, 2 ಬಂದು ನಂದು ಬರದೇ ಇದ್ರು ನಾನು ಒಪ್ಪಲ್ಲ. ಈ 36 ಮನೆಗಳಲ್ಲಿ ಎಷ್ಟು ಮನೆಗಳು ಕೂಡು ಬಂದರೆ ಒಳ್ಳೇದು ಮದುವೆ ಆಗೋದಕ್ಕೆ? ಸರ್ ಪಾಯಿಂಟ್ ಬರೋದು ಬಂದ್ಬಿಡುತ್ತೆ ಸರ್, ಇಂಪಾರ್ಟೆಂಟ್ ಪಾಯಿಂಟ್ ಆಗಿರಲ್ಲ ಅದು. ಈಗ ಎಕ್ಸಾಂಪಲ್ ತಗೊಳ್ಳಿ, ಎಲ್ಲರೂ ತುಂಬಾ ತಲೆ ಕೆಡಿಸ್ಕೊಳ್ಳೋದು, ಈಗ 16 ಬಂದ್ಬಿಡ್ತು, 12 ಬಂದ್ಬಿಡ್ತು, ಅದಾಗುತ್ತೆ. ಕೆಲವು ಸರಿ ಏನಾಗುತ್ತೆ ಗೊತ್ತಾ, ನಾನು ಹೇಳ್ತೀನಿ 18 ಬಂದರೂ ನಾವು ಮಾಡ್ಕೋಬಹುದು. ಯಾವಾಗ ಅಂತಂದ್ರೆ ನನಗೆ ಬೇಕಾಗಿರುವ ಅಂಶಗಳೆಲ್ಲ 18ರೊಳಗಿದ್ರೆ ಆಯ್ತಾ ಸರ್. ಅದನ್ನ ಬಿಟ್ಟು 25 ಬಂತು 36ಕ್ಕೆ, ಆದ್ರೆ ನನಗೆ ಬೇಕಾಗಿರೋದು ಏನೂ ಇಲ್ಲ ಸರ್, ಪಾಯಿಂಟ್ 25 ಬಂದ್ಬಿಟ್ಟಿದೆ ಮಾಡ್ಕೊಂಬಿಡು. ಹಂಗಾಗಲ್ಲ ಸರ್. ಪಾಯಿಂಟ್ ಮೇಲೆ ಹೋಗ್ಬೇಡಿ,
ಮ್ಯಾಥ್ಸ್ ಎಲ್ಲ ಟೈಮಲ್ಲೂ ವರ್ಕೌಟ್ ಆಗಲ್ಲ ಸರ್, ಆಯಿತಾ, ಖಂಡಿತ ವರ್ಕೌಟ್ ಆಗಲ್ಲ. ಸೊ ಅದು ರಿಯಾಲಿಟಿಗೆ ದೂರ ಇರ್ತದೆ. ಸೊ ಅದರಿಂದ ಇದನ್ನು ನಾವು ಕನ್ಸಿಡರ್ ಮಾಡಬೇಕು.